ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ರಮ್ಯಾ. RNA ದುರ್ಗಾ ಚಾನೆಲ್ಗೆ ಸ್ವಾಗತ. ಇವತ್ತು ನಾನೊಂದು ಡಿಶ್ ಮಾಡ್ತಾ ಇದ್ದೇನೆ. ಅದು ಯಾವ್ದು ಅಂತ ಹೇಳಿದ್ರೆ ಫಿಶ್ ಫ್ರೈ. ಅದಕ್ಕೆ ಫಿಶ್ ಫ್ರೈಗೆ ಏನೆಲ್ಲ ಮಸಾಲೆ ಹಾಕ್ತೇನೆ, ಹಾಗೆ ಫಿಶ್ ಫ್ರೈ ಅನ್ನ ನಾವು ಹೇಗೆ ಮಾಡ್ತೇವೆ ಮನೆಯಲ್ಲಿ, ಅದನ್ನ ನಾನು ನಿಮ್ಗೆ ಇವತ್ತು ತೋರಿಸ್ಲಿಕ್ಕಿದ್ದೇನೆ. ವಾಚ್ ಮಾಡಿ. ಓಕೆ, ಈಗ ಶುರುವಿಗೆ ನಾನು 7 ಬಂಗುಡೆ ಮೀನನ್ನ ತಕೊಂಡಿದ್ದೇನೆ. ಚಂದ ಮಾಡಿ ಕ್ಲೀನ್ ಮಾಡಿ ನೋಡಿ ಅದನ್ನ ಇಟ್ಟಿದ್ದೇನೆ. ಅದಕ್ಕೆ ಕ್ಲೀನ್ ಮಾಡಿದ ನಂತರ ಸ್ವಲ್ಪ ಅರಸಿನ ಹುಡಿ ಹಾಕಿ ನಾವು ಇಡ್ತೇವೆ, ಯಾಕಂದ್ರೆ ಅದು ಸ್ಮೆಲ್ ಇದಾಗ್ಲಿಕ್ಕೆ, ಕಡಿಮೆ ಆಗ್ಲಿಕ್ಕೆ ಅದ್ರದ್ದು. ಈಗ ಮಸಾಲೆ ಏನೆಲ್ಲ ರೆಡಿ ಮಾಡುದು ಅಂತ ನಾನು ಹೇಳ್ತೇನೆ. ಸ್ವಲ್ಪ ಅರಸಿನ ಹುಡಿ ಮತ್ತೆ ಸ್ವಲ್ಪ ಉಪ್ಪು ಸಹ ಹಾಕಿ ಸ್ವಲ್ಪ ಹೊತ್ತು ಇಡ್ಬೋದು ನಾವು ಮಸಾಲೆ ತಯಾರು ಮಾಡುವ ತನಕ. ನಾನು 15 ಮೆಣಸು ಅಂದ್ರೆ ಗಿಡ್ಡ ಮೆಣಸು ಮತ್ತೆ ದೊಡ್ಡ ಮೆಣಸು, 15 ಮೆಣಸನ್ನ ನೀರಿನಲ್ಲಿ ಹಾಕಿ ನೆನೆ ಇಟ್ಟಿದ್ದೇನೆ. ಇದನ್ನ ಈಗ ಗ್ರೈಂಡ್ ಮಾಡ್ಲಿಕ್ಕಿದೆ. ಮತ್ತೆ ಅದಕ್ಕೆ ಯಾವ್ದೆಲ್ಲ ಬೇರೆ ಸಾಮಾನು ಪದಾರ್ಥಗಳನ್ನು ಸೇರಿಸ್ಬೇಕು ಅಂತ ತೋರಿಸ್ತೇನೆ. ಈಗ ನೋಡಿ ಯಾವ್ದೆಲ್ಲ ಇದಕ್ಕೆ ಪದಾರ್ಥಗಳು ಅಂದ್ರೆ ಮಸಾಲೆ ಪದಾರ್ಥಕ್ಕೆ ಏನೆಲ್ಲ ಮಾಡ್ಲಿಕ್ಕೆ ಮಸಾಲೆಗೆ ಪದಾರ್ಥಗಳನ್ನ ಆಡ್ ಮಾಡ್ಬೇಕು ಅಂತ ತೋರಿಸ್ತೇನೆ. ಉಪ್ಪು, ಮತ್ತೆ ಶುಂಠಿ ಬೆಳ್ಳುಳ್ಳಿ, ಮತ್ತೆ ಅರಸಿನ, ಮತ್ತೆ ಸ್ವಲ್ಪ ಜೀರಿಗೆ, ಹುಳಿ, ಕೊತ್ತಂಬರಿ, ಇದಿಷ್ಟನ್ನು ಶುಂಠಿ ಬೆಳ್ಳುಳ್ಳಿ, ಅರಸಿನ, ಉಪ್ಪು, ಜೀರಿಗೆ, ಹುಳಿ ಮತ್ತೆ ಕೊತ್ತನ್ನು ಹಾಕಿ ನಾವು ಮತ್ತೆ ನೆನೆಸಿಟ್ಟ ಮೆಣಸು ಇದಿಷ್ಟನ್ನು ಸೇರಿಸಿ ನಾವು ಗ್ರೈಂಡ್ ಮಾಡ್ಬೇಕು. ನಾನು ತೋರಿಸಿದ ಮಸಾಲೆ ಪೌಡರ್ನ ಒಟ್ಟಿಗೆ ಸ್ವಲ್ಪ ಕಾಳು ಮೆಣಸು ಹಾಕ್ಬೋದು, ಒಂದು 5-6 ಕಾಳು ಮೆಣಸು. ನಿಮ್ಗೆ ಇಷ್ಟ ಇದ್ರೆ ಮಾತ್ರ ನಾವು ಹಾಕ್ತೇವೆ ಕಾಳು ಮೆಣಸು. ಈಗ ನಾನು ತೋರಿಸಿದಂತ ಮಸಾಲಾ ಪದಾರ್ಥಗಳನ್ನೆಲ್ಲ ಆಡ್ ಮಾಡಿ ನಾನು ಈ ಮಸಾಲೆನ ಮಾಡಿದ್ದೇನೆ ನೋಡಿ. ಬಹಳ ಒಳ್ಳೆಯದಾಗಿ ಪರಿಮಳ ಬರ್ತಾ ಉಂಟು. ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಅಂತ ಮಸಾಲೆ. ಓಕೆ, ಈಗ ನೋಡಿ ಮಸಾಲೆ ರೆಡಿ ಆಗಿದೆ. ಎಲ್ಲ ಮಸಾಲೆಯನ್ನ ನಾನು ಎಲ್ಲ ಪದಾರ್ಥಗಳನ್ನ ಹಾಕಿದಂತ ಮಸಾಲೆ, ನೆನೆಸಿದ ಮೆಣಸು, ಅರಸಿನ, ಕೊತ್ತಂಬರಿ, ಜೀರಿಗೆ, ಎಲ್ಲ ಹುಳಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಹಾಕಿದ್ದೇನೆ. ಹಾಗೆ ನಾನು ಹೇಳಿದಾಗೆ ಒಂದು 4-5 ಕಾಳು ಮೆಣಸನ್ನು ಸಹ ಹಾಕ್ಬೋದು. ನೋಡಿ ಮಸಾಲೆ ರೆಡಿ. ನೋಡಿ ಈಗ ಮಸಾಲೆಯನ್ನ ಎಲ್ಲ ಮೀನಿಗೆ ಹಚ್ತಾ ಇದ್ದೇವೆ. ತುಂಬಾ ತಿಕ್ಕಿರ್ಬೇಕು ಮಸಾಲೆಯನ್ನ ಈಗ ನಾವು ಆಡ್ ಮಾಡ್ತಾ ಇದ್ದೇವೆ ನೋಡಿ. ಪ್ರತಿ ಒಂದು ಮೀನಿಗೆ ಅದರ ಒಳಗಿನ ಸೈಡ್ ಮತ್ತೆ ಹೊರಗಿನ ಸೈಡ್ ನಾವು ಮಾಡಿದಂತ ಮಸಾಲೆ, ಅದರಲ್ಲಿ ಉಪ್ಪು, ಹುಳಿ, ಖಾರ ಎಲ್ಲ ಮಿಕ್ಸ್ ಆಗಿದೆ. ಮೀನಿಗೆ ಇದನ್ನ ಅಪ್ಲೈ ಮಾಡಿದ್ದೇನೆ ನೋಡಿ. ಇದು ಅಪ್ಲೈ ಮಾಡಿದ ಮೀನು, ಇದನ್ನ ನಾವು 15 ನಿಮಿಷ ಹಾಗೆ ಇರ್ಬೇಕು. ಅದಕ್ಕೆ ಉಪ್ಪು, ಖಾರ, ಹುಳಿ ಹಿಡಿಬೇಕಲ್ವಾ ಮೀನಿಗೆ, ಅದಕ್ಕೆ. ಎಲ್ಲಿ ನಾವು ಮೀನನ್ನ ಕಾಯಿಸ್ಬೋದು, ಒಂದು ಅಕ್ಕಿಯ ರವ ಮಾಡ್ಬೇಕು. ಅಕ್ಕಿಯ ರವ ಮಾಡಿ ಅದರಲ್ಲಿ ಮೀನನ್ನ ಹಾಕಿ ಕಾಯಿಸ್ಲಿಕ್ಕಿರ್ಬೋದು. ಅಥವಾ ನಮ್ಮ ಬಾಂಬೆ ರವ ಇದೆಲ್ಲ, ಅದರಲ್ಲಿ ಸಹ ನಾವು ಮೀನನ್ನ ಕಾಯಿಸ್ಬೋದು. ಯಾವ್ದಾದ್ರು 2 ರೀತಿಯ ಹುಡಿಯನ್ನ ಯೂಸ್ ಮಾಡ್ಬೋದು. ಅಕ್ಕಿಯ ರವದಲ್ಲಿ ಸಹ ತುಂಬಾ ಟೇಸ್ಟ್ ಆಗ್ತದೆ. ಆದ್ರೆ ನಾವಿಲ್ಲಿ ಖಾಲಿ ತೆಂಗಿನ ಎಣ್ಣೆಯನ್ನ ಮಾತ್ರ ಯೂಸ್ ಮಾಡ್ತಾ ಇದ್ದೇವೆ ಮೀನ್ ಫ್ರೈ ಮಾಡುವಾಗ. ಯಾವಾಗ್ಲೂ ನೀವು ಮೀನ್ ಫ್ರೈ ಮಾಡುವಾಗ ತೆಂಗಿನ ಎಣ್ಣೆಯನ್ನೇ ಯೂಸ್ ಮಾಡ್ಬೇಕು. ಅದರಲ್ಲಿ ಇರುವಂತ ಟೇಸ್ಟ್ ಬೇರೆ ಯಾವ ಎಣ್ಣೆಯಲ್ಲಿಯೂ ಬರುವುದಿಲ್ಲ. ಮತ್ತೆ ನೀವು ತೆಂಗಿನ ಎಣ್ಣೆಯಲ್ಲಿ ಮಾಡಿದಂತ ಮೀನ್ ಫ್ರೈ ತುಂಬಾ ಪರಿಮಳಯುಕ್ತವಾಗಿರ್ತದೆ. ನೋಡಿ ಇದೀಗ ರವನ್ನು ಯೂಸ್ ಮಾಡಿ ನಾವು ಈ ಮೀನನ್ನ ಕಾಯಿಸ್ತಾ ಇದ್ದೇವೆ. ನೋಡಿ ಮೀನು ಕಾದಿದೆ, ಚೆನ್ನಾಗಿ ಕಾದಿದೆ 2 ಸೈಡ್ ಕೂಡ. ಇದಕ್ಕೆ ನಾವು ತೆಂಗಿನ ಎಣ್ಣೆಯನ್ನೇ ಬಳಸಿದ್ದೇವೆ. ತುಂಬಾ ಪರಿಮಳ ಬರ್ತಾ ಉಂಟು. ತೆಂಗಿನ ಎಣ್ಣೆ ಮತ್ತು ಅಕ್ಕಿ ಹುಡಿಯಲ್ಲಿ ಸಹ ಯೂಸ್ ಮಾಡ್ಬೋದು. ನಾವು ರವವನ್ನು ಯೂಸ್ ಮಾಡಿದ್ದೇವೆ.